ಎಲ್ಲ ನನ್ನ ಪ್ರೀತಿಯ ಸ್ಪರ್ಧಾ ಮಿತ್ರರಿಗೆ ನಿಮ್ಮ ಡಿ ಕೆ ಸ್ಟಡಿ ಗ್ರೂಪ್ ಯೂಟ್ಯೂಬ್ ತರಗತಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಟಾರ್ಗೆಟ್ 1000 ಕ್ವಶನ್ಸ್ ಅಂದರೆ 1000 ಪ್ರಶ್ನೆಗಳ ಒಂದು ಎರಡನೇ ವಿಡಿಯೋ ಮಾಡ್ತಾಯಿದ್ದೀವಿ. ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀವಿ. ಡೈಲಿ 20 ಕ್ವಶನು, 50 ದಿನ ಟಾರ್ಗೆಟು, ಟೋಟಲ್ ಎಷ್ಟು 1000 ಪ್ರಶ್ನೆಗಳ ವಿಡಿಯೋ ಸರಣಿಯನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಒಂದನೇ ವಿಡಿಯೋ ಆಗಿದೆ. ಈಗ ಎರಡನೇ ವಿಡಿಯೋ ನೋಡೋಣ ಇವತ್ತಿನ ಒಂದು ದಿವಸದಲ್ಲಿ. ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿರಿ. ಮೊದಲನೇ ಪ್ರಶ್ನೆ ನೋಡೋದಾದರೆ, ಈ ಕೆಳಗಿನ ಯಾವ ವಿಧಿ ರಾಜ್ಯದ ಕಾರ್ಯನಿರ್ವಾಹಕ ಅಧಿಕಾರವನ್ನು ರಾಜ್ಯಪಾಲರಿಗೆ ವಹಿಸುತ್ತವೆ? ಅಂದರೆ ಇಲ್ಲಿ 4 ವಿಧಿಗಳನ್ನು ಕೊಟ್ಟಿದ್ದಾನೆ. ಈ ಯಾವ ವಿಧಿಯು ರಾಜ್ಯದ ಕಾರ್ಯನಿರ್ವಾಹಕ ಅಧಿಕಾರವನ್ನು ರಾಜ್ಯಪಾಲರಿಗೆ ವಹಿಸುತ್ತವೆ ಅಂತ ಒಂದು ಪ್ರಶ್ನೆ ಕೇಳಿದ್ದಾನೆ. ಯಾವುದಪ್ಪ ಕೊಟ್ಟಿರುವಂಥ 4 ಆಪ್ಷನ್ಗಳಿಗೆ ನೋಡಿದ್ರೆ ಸರಿ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಡಿ ಇದೆಯಲ್ಲ, 154. 154 ಆರ್ಟಿಕಲ್ ಏನು ಹೇಳ್ತದೆ ನಮ್ಮ ಸಂವಿಧಾನದ ವಿಧಿ ಅಂದ್ರೆ, ರಾಜ್ಯದ ಎಲ್ಲ ಕಾರ್ಯನಿರ್ವಾಹಕ ಅಧಿಕಾರವು ಯಾರ ಕೈಯಲ್ಲಿದೆ ಅಂದ್ರೆ ಅದು ರಾಜ್ಯಪಾಲರ ಕೈಯಲ್ಲಿದೆ ಅಂತೇಳಿ 154ನೇ ವಿಧಿ ಹೇಳುತ್ತದೆ. ಆದರೆ ಇವರು ಏನೇ ಒಂದು ಕೆಲಸ ಮಾಡಬೇಕಾದ್ರೆ ಆ ರಾಜ್ಯದ ಮುಖ್ಯಮಂತ್ರಿ ಮತ್ತು ಮಂತ್ರಿ ಮಂಡಲದ ಸಲಹೆ ಮೇರೆಗೆ ಮಾತ್ರ ಕಾರ್ಯನಿರ್ವಹಿಸಬೇಕಂತೇಳಿ ಸಂವಿಧಾನದಲ್ಲಿ ಮತ್ತೆ ಸೇರಿಸಲಾಗಿದೆ. ಬಟ್ ಆ್ಯಕ್ಚುಲಿ ಎಲ್ಲ ಪವರ್ ಯಾರಿಗೆ? ರಾಜ್ಯಪಾಲರಿಗೆ ಸೇರಿದೆ ಅಂತ 154ನೇ ವಿಧಿ ಹೇಳುತ್ತದೆ. ಇನ್ನು ರಾಜ್ಯಪಾಲರ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿ ಅಥವಾ ಇನ್ನೂ ಏನೇನು ಪ್ರಶ್ನೆಗಳನ್ನು ಕೇಳಬಹುದು ಅಂದ್ರೆ, ರಾಜ್ಯಪಾಲರ ಬಗ್ಗೆ ತಿಳಿಸುವಂಥ ವಿಧಿ ಯಾವುದಂದ್ರೆ 153ನೇ ವಿಧಿ. ಭಾಳಷ್ಟು ಎಕ್ಸಾಮ್ದಲ್ಲಿ ಈ ಪ್ರಶ್ನೆ ಕೇಳಿದ್ದಾನೆ. 153ನೇ ಆರ್ಟಿಕಲ್ ಏನು ಹೇಳ್ತದಪ್ಪ ಅಂದ್ರೆ, ಪ್ರತಿಯೊಂದು ರಾಜ್ಯಕ್ಕೂ ಒಬ್ಬ ರಾಜ್ಯಪಾಲರು ಇರುತ್ತಾರೆ. ಅಂದರೆ ಪ್ರತಿಯೊಂದು ರಾಜ್ಯವು ಒಬ್ಬ ರಾಜ್ಯಪಾಲರು ಇರಬೇಕಂತೇಳಿ ತಿಳಿಸುವಂಥ ವಿಧಿ 153ನೇ ವಿಧಿ ಅಂತ ಹೇಳ್ತೀವಿ. ಇನ್ನು ರಾಜ್ಯ ಶಾಸಕಾಂಗಗಳು ರಾಜ್ಯಪಾಲರ ಅನುಮತಿ ಇಲ್ಲದೆ ಹಣಕಾಸಿನ ಮಸೂದೆಯನ್ನು ಮಂಡಿಸುವಂತಿಲ್ಲ. ಇಂದು ರಾಜ್ಯದ ವಿಧಾನಸಭೆಯಲ್ಲಿ ಏನು ಎಲ್ಲ ರಾಜ್ಯಗಳು ಒಂದು ಹಣಕಾಸಿನ ಮಸೂದೆ ಯಾವುದೇ ಇರ್ಬೋದು ಅದನ್ನು ಮಂಡಿಸಬೇಕಂದ್ರೆ ಒಬ್ಬರ ಅನುಮತಿ ತೊಗೋಬೇಕು. ಯಾರದು ಪೂರ್ವ ಅನುಮತಿ? ಅದು ರಾಜ್ಯಪಾಲರ ಅನುಮತಿಯನ್ನು ಪಡಿಬೇಕಾಗುತ್ತದೆ. ಇನ್ನು ದೇಶದ ಮೊದಲ ಮಹಿಳಾ ರಾಜ್ಯಪಾಲ ಅಂದರೆ ರಾಜ್ಯಪಾಲ ಹುದ್ದೆಗೆ ಭಾಳಷ್ಟು ಜನ ಪುರುಷರ ಆಯ್ಕೆಯಾಗಿರೋ ಫಸ್ಟ್ ಟೈಮ್ ಈ ಹುದ್ದೆಗೆ ಏರಿದಂಥ ಮೊಟ್ಟ ಮೊದಲ ಮಹಿಳೆ ಯಾರಪ್ಪ ಅಂದರೆ, ಇದು ಆಲ್ರೆಡಿ ವಿವಿಧ ಎಲ್ಲ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ಬಂದು ಹೋಗಿದೆ. ಮೋಸ್ಟ್ ರಿಪೀಟೆಡ್ ಕ್ವಶನ್ ಅಂತ ಅನ್ಬೋದು. ಯಾರಪ್ಪ ಅಂದ್ರೆ ಅದು ಸರೋಜಿನಿ ನಾಯ್ಡು ಅಂತ ಹೇಳ್ತೇವೆ. ಯಾವ ರಾಜ್ಯಕ್ಕೆ ಅಂದ್ರೆ ಅದು ಉತ್ತರ ಪ್ರದೇಶ, UP. ಯಾವುದು? ಉತ್ತರ ಪ್ರದೇಶ ರಾಜ್ಯದ ರಾಜ್ಯಪಾಲರಾಗಿ ಇವರು ಕೆಲಸ ಮಾಡಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, ಎಷ್ಟನೇ ತಿದ್ದುಪಡಿ ಮೂಲಕ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನಕ್ಕೆ ಸೇರಿಸಲಾಯಿತು? ಎಷ್ಟನೇ ತಿದ್ದುಪಡಿ ಮೂಲಕ ಮೂಲಭೂತ ಕರ್ತವ್ಯಗಳು ಅಂದರೆ ಫಂಡಮೆಂಟಲ್ ಡ್ಯೂಟೀಸನ್ನು ಯಾವ ತಿದ್ದುಪಡಿ ಮಾಡಿ ಸಂವಿಧಾನಕ್ಕೆ ಸೇರಿಸಿದ್ದಾರೆ? ಅಂದರೆ ನಮ್ಮ ಸಂವಿಧಾನವು ಮೂಲಭೂತ ಕರ್ತವ್ಯಗಳನ್ನು ನಮ್ಮ ಸಂವಿಧಾನ ರಚನೆ ಮಾಡುವವರು ಸೇರಿಸುತ್ತಿಲ್ಲ. ಅಂದರೆ ಸಂವಿಧಾನದಲ್ಲಿ ಇದ್ದಿತ್ತಿಲ್ಲ, ಆಮೇಲೆ ಇದನ್ನು ಸಂವಿಧಾನಕ್ಕೆ ಸೇರಿಸ್ಯಾರ. ಯಾವ ತಿದ್ದುಪಡಿ? ಸಂವಿಧಾನದ ಎಷ್ಟನೇ ತಿದ್ದುಪಡಿ ಮೂಲಕ ಸೇರಿಸ್ಯಾರ ಅಂದರೆ 4 ಪ್ರಮುಖ ತಿದ್ದುಪಡಿ ಕೊಟ್ಟಿದ್ದಾರೆ. ಬಟ್ ಇದರಲ್ಲಿ ಯಾವುದು ಸರಿ ಉತ್ತರ ಅಂದ್ರೆ ಆಪ್ಷನ್ ಎ ಇದೆಯಲ್ಲ, 42ನೇ ತಿದ್ದುಪಡಿ ಮೂಲಕ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನಕ್ಕೆ ಸೇರಿಸಲಾಗಿದೆ. ಮೂಲಭೂತ ಹಕ್ಕುಗಳು ಮೂಲ ಸಂವಿಧಾನದಲ್ಲಿ ಅಂದರೆ 1950 ಜನವರಿ 26 ಏನು ಜಾರಿ ಆಯ್ತಲ್ಲ, ಆವಾಗ ಮೂಲಭೂತ ಹಕ್ಕುಗಳು ಮಾತ್ರ ಇದ್ದವು. ಬಟ್ ಮೂಲಭೂತ ಕರ್ತವ್ಯಗಳನ್ನು ಅದಾದ ನಂತರ 42ನೇ ತಿದ್ದುಪಡಿ ಮೂಲಕ ಸಂವಿಧಾನಕ್ಕೆ ಸೇರಿಸಲಾಗಿದೆ. ಇದರ ಮೇಲೆ ಇನ್ನೂ ಏನೇನು ಪ್ರಶ್ನೆಗಳು ಕೇಳ್ಬೋದು ಅಂದ್ರೆ, ಯಾವ ವರ್ಷ ಅಂತ ಕೇಳ್ಬೋದು. ಈಗಾಗಲೇ 42ನೇ ತಿದ್ದುಪಡಿ ಅಂತ ಗೊತ್ತಾಗಿದೆ ನಮಗೆ. ಮೂಲಭೂತ ಕರ್ತವ್ಯಗಳನ್ನು ಸೇರಿಸೋದಂಥ ಒಂದು ತಿದ್ದುಪಡಿ 42ನೇ ತಿದ್ದುಪಡಿ. ಅಂದ್ರೆ ಯಾವ ವರ್ಷ ಅಂದ್ರೆ 1976ರಲ್ಲಿ. ಯಾವ ಒಂದು ಸಮಿತಿಯ ಶಿಫಾರಸಿನ ಮೇರೆಗೆ ಅಂದ್ರೆ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ. ಅಂದಿನ ಪ್ರಧಾನಿಗಳು ಯಾರು? ಇಂದಿರಾ ಗಾಂಧಿಯವರು ಸರ್ದಾರ್ ಸ್ವರ್ಣ ಸಿಂಗ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ನೇಮಕ ಮಾಡಿರು. ಈ ಸಮಿತಿ ಎಷ್ಟಪ್ಪ ಅಂದ್ರೆ 10 ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನಕ್ಕೆ ಸೇರಿಸಬೇಕೆಂದು ಶಿಫಾರಸು ಮಾಡಿತ್ತು. ಅಂದರೆ 1976ರಲ್ಲಿ 42ನೇ ತಿದ್ದುಪಡಿ ಮೂಲಕ ಎಷ್ಟು 10 ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನಕ್ಕೆ ಸೇರಿಸಲಾಯಿತು. ಹಾಗಾದ್ರೆ ಸಂವಿಧಾನದ ಎಷ್ಟನೇ ಭಾಗ ಅಂತ ಪ್ರಶ್ನೆ ಕೇಳಿದ್ರೆ 4A
ಯಾವುದ್ರ ಬಗ್ಗೆ ಮಾಹಿತಿ ಕೊಡ್ತದೆ? ಮೂಲಭೂತ ಕರ್ತವ್ಯಗಳ ಬಗ್ಗೆ ಮಾಹಿತಿಯನ್ನು ಕೊಡುವಂಥ ಸಂವಿಧಾನದ ಭಾಗ 4A. ವಿಧಿಗಳು 51A ಅಡಿ ಈ ಮೂಲಭೂತ ಕರ್ತವ್ಯಗಳು ಎಷ್ಟದಾವಲ್ಲ ಅವೆಲ್ಲವನ್ನು ಈ ಒಂದು ವಿಧಿಯಲ್ಲಿ ಸೇರಿಸಲಾಗಿದೆ. ಹಾಗಾದರೆ ಪ್ರಸ್ತುತ ಎಷ್ಟು ಮೂಲಭೂತ ಕರ್ತವ್ಯಗಳಿವೆ ಅಂದರೆ 11 ಮೂಲಭೂತ ಕರ್ತವ್ಯಗಳಿವೆ. 1976ರಲ್ಲಿ ಸೇರಿಸಿದಾಗ 10 ಇದ್ದು, ಇನ್ನು 11ನೇದು ಯಾವುದಪ್ಪ ಅಂದರೆ ಇತ್ತೀಚೆಗೆ ಅಂದರೆ 11ನೇದು 2002ರಲ್ಲಿ 86ನೇ ತಿದ್ದುಪಡಿ ಮೂಲಕ ಒಂದು ಪಾಲಕರು ಒಂದು ಮಕ್ಕಳಿಗೆ ಶಿಕ್ಷಣ ಕೊಡೋದು ಅವರು ಕರ್ತವ್ಯ ಅಂತೇಳಿ 11ನೇ ಕರ್ತವ್ಯ ಸೇರಿಸಲಾಗಿದೆ. ಪ್ರೆಸೆಂಟ್ ಮೂಲಭೂತ ಕರ್ತವ್ಯಗಳು ಎಷ್ಟವ ಅಂದರೆ 11 ಇವೆ. ನೋಡಿ ಇಲ್ಲೇ ಒಂದು 4 ಪ್ರಶ್ನೆಗಳಾದ ಸ್ನೇಹಿತರೆ. ಮೂಲಭೂತ ಕರ್ತವ್ಯಗಳ ನೇಮಕವಾದ ಸಮಿತಿ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ. ಯಾವ ವರ್ಷ ಇದನ್ನು ಸಂವಿಧಾನಕ್ಕೆ ಸೇರಿಸ್ಯಾರ? 76ರಲ್ಲಿ. ಅಂದು ಎಷ್ಟು? 10 ಮೂಲಭೂತ ಕರ್ತವ್ಯಗಳು. ಪ್ರೆಸೆಂಟ್ ಎಷ್ಟಿವೆ? 11 ಅಂತ ಹೇಳ್ಬೋದು. ಮೂಲಭೂತ ಕರ್ತವ್ಯಗಳ ಬಗ್ಗೆ ತಿಳಿಸುವಂಥ ಸಂವಿಧಾನದ ಭಾಗ ಎಷ್ಟಂದ್ರೆ 4A. ವಿಧಿ 51A. ನೋಡಿ ಇಲ್ಲಿ ಎಷ್ಟು ಪ್ರಶ್ನೆಗಳು ಬಂದು. ಹಾಗಾಗಿ ಪ್ರಶ್ನೆ ಪತ್ರಿಕೆನ ಬಿಡಿಸೋದು ಡೈಲಿ ಒಂದು 20 ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಮುಂದಿನ ಪ್ರಶ್ನೆ, ರನ್ ಆಫ್ ಕಚ್ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿಲ್ಲ? ಅಂದರೆ ರನ್ ಆಫ್ ಕಚ್ ಅಥವಾ ಒಂದು ಪ್ರದೇಶ ಇದೆಯಲ್ಲ ಅದರ ಕುರಿತಾಗಿ ಇಲ್ಲಿ ಒಂದು 4 ಹೇಳಿಕೆ ಕೊಟ್ಟಿದ್ದಾನೆ. ಇದರಲ್ಲಿ ಯಾವ ಹೇಳಿಕೆ ಸರಿ ಇಲ್ಲ ಅಂತ ಒಂದು ಪ್ರಶ್ನೆ ಕೇಳಿದ್ದಾನೆ. ಆಪ್ಷನ್ A, B, C, D 4 ಕೊಟ್ಟಿದ್ದಾನೆ. ಇದರಲ್ಲಿ ತಪ್ಪು ಉತ್ತರ ಯಾವುದಪ್ಪ ಅಂದರೆ ಇದು ಆಪ್ಷನ್ C ಇದೆಯಲ್ಲ, ಇದು ಒಡಿಶಾ ರಾಜ್ಯದ ಪೂರ್ವ ಘಟ್ಟದಲ್ಲಿದೆ. ಇದು ಏನಿದೆಯಲ್ಲ ಇದು ತಪ್ಪು ಉತ್ತರ ಆಗಿದೆ. ಇನ್ನು ಉಳಿದಂಥ 3 ಇದೆಯಲ್ಲ ಆಪ್ಷನ್ 3 ಸರಿಯಾಗಿದೆ. ಆಪ್ಷನ್ A ಸರಿ, ಆಪ್ಷನ್ B ಸರಿ, ಆಪ್ಷನ್ C ಕೂಡ ಸರಿಯಾಗಿದೆ. ರನ್ ಆಫ್ ಕಚ್ ಅಂತ ಕರಿತೀವಿ. ಇದು ಗುಜರಾತ್ನ ಕಚ್ ಜಿಲ್ಲೆಯ ಥಾರ್ ಮರುಭೂಮಿಯಲ್ಲಿರುವ ಒಂದು ಉಪ್ಪು ಜೌಗು ಪ್ರದೇಶವಾಗಿದೆ. ಯಾವ ರಾಜ್ಯ ಇದು? ಗುಜರಾತ್ ರಾಜ್ಯದಲ್ಲಿ. ಯಾವ ಡಿಸ್ಟಿಕ್? ಕಚ್ ಜಿಲ್ಲೆ. ಇದು ರೈಟ್ ಆನ್ಸರ್. ಎರಡನೇದು, ಬಿಳಿ ಉಪ್ಪಿನ ಈ ಪ್ರಸಿದ್ಧ ಮರುಭೂಮಿಯು ಮಳೆಗಾಲದ ನಂತರ ಗೋಚರಿಸುತ್ತದೆ. ಇದು ಕೂಡ ರೈಟ್ ಆನ್ಸರ್. ಇನ್ನು ಆಪ್ಷನ್ ಡಿ ಇದೆಯಲ್ಲ ಇದು ಕಾಡು ಕತ್ತೆಗೆ ಹೆಸರುವಾಸಿಯಾಗಿದೆ. ಕಾಡು ಕತ್ತೆಗೆ ಪ್ರಸಿದ್ಧ ಯಾವುದಪ್ಪ ಅನ್ನೋದು ರನ್ ಆಫ್ ಕಚ್ ಅಂತ ಕರಿತೀವಿ. ಹೀಗಾಗಿ ಈ ಒಡಿಶಾ ರಾಜ್ಯದಲ್ಲಿ ಅಂತಾರೆ ಇದು ತಪ್ಪು ಉತ್ತರ. ಉಳಿದ 3 ಸರಿಯಾಗಿದೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಈಗಾಗಲೇ ನೋಡಿದ ಸ್ನೇಹಿತರೆ ಅಲ್ಲಿ ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ಹೇಳ್ತೀವಿ. ಇಲ್ಲಿ ಉಪ್ಪು ಜೋಗು ಪ್ರದೇಶವೇ ಗ್ರೇಟ್ ರನ್ ಆಫ್ ಕಚ್ ಅಂತ ಕರಿತೀವಿ. ಈ ರನ್ ಆಫ್ ಕಚ್ನ ಉತ್ತರದ ಗಡಿಯು ಏನಿದೆಯಪ್ಪ ಅಂದ್ರೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಅಂತಾರಾಷ್ಟ್ರೀಯ ಗಡಿಯನ್ನು ರೂಪಿಸುತ್ತದೆ. ಇದು ಏನಿದೆಯಲ್ಲ ಇದ್ರ ಬಾರ್ಡರ್ ಅಂತ ಹೇಳ್ತೇವೆ ನಾವು. ಈ ಕಡೆ ಭಾರತ, ಈ ಕಡೆ ಪಾಕಿಸ್ತಾನ ಒಂದು ಅಂತಾರಾಷ್ಟ್ರೀಯ ಗಡಿ ರೇಖೆಯಾಗಿದೆ. ಆಲ್ರೆಡಿ ನಮ್ಮದೊಂದು ಅತಿ ದೊಡ್ಡ ಯಾವುದು ಸಿರಿಲ್ ರ್ಯಾಡ್ಕ್ಲಿಫ್ ರೇಖೆ ಅಂತ ಬರ್ತದೆ. ಭಾರತ ಮತ್ತು ಪಾಕಿಸ್ತಾನ ನಡುವೆ ಇರುವಂಥ ಒಂದು ಗಡಿ ರೇಖೆ ರ್ಯಾಡ್ಕ್ಲಿಫ್ ರೇಖೆ. ಅದರ ಜೊತೆಗೆ ರನ್ ಆಫ್ ಕಚ್ ಕೂಡ ಇದರ ಉತ್ತರದ ಗಡಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಒಂದು ಅಂತಾರಾಷ್ಟ್ರೀಯ ಗಡಿ ರೇಖೆಯಾಗಿದೆ. ನೆಕ್ಸ್ಟ್ ಪ್ರಶ್ನೆ, 1909ರ ಭಾರತೀಯ ಕೌನ್ಸಿಲ್ ಕಾಯ್ದೆಯನ್ನು ಸಹಕರಿಯಲಾಗುತ್ತದೆ. ಅಂದರೆ 1909ರ ಭಾರತೀಯ ಕೌನ್ಸಿಲ್ ಕಾಯ್ದೆ ಅಲ್ಲ, ಇದಕ್ಕೆ ಇನ್ನೊಂದು ಹೆಸರಿದೆ. ಹಾಗಾದ್ರೆ ಯಾವುದಪ್ಪ ಹೆಸರು? ಒಂದು 4 ಆಪ್ಷನ್ ಕೊಟ್ಟಾನ. ಇದರಲ್ಲಿ ಯಾವುದಪ್ಪ ಸರಿ ಅಂದರೆ ಆಪ್ಷನ್ 1 ಇದೆಯಲ್ಲ ಮಾರ್ಲೆ ಮಿಂಟೋ ಸುಧಾರಣೆಗಳೆಂದು ಕೂಡ ಈ 1909ರ ಭಾರತೀಯ ಕೌನ್ಸಿಲ್ ಕಾಯ್ದೆನಕ್ಕೆ ಇರೋ ಇನ್ನೊಂದು ಹೆಸರು ಮಾರ್ಲೆ ಮಿಂಟೋ ಸುಧಾರಣೆಗಳು ಅಂತೇಳಿ. ಏನಪ್ಪ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ನೋಡೋದು ಇನ್ನೂ ಏನೇನು ಕ್ವಶನ್ ಕೇಳಬಹುದು ಇದ್ರ ಮೇಲೆ ಅಂದ್ರೆ, ಮಿಂಟೋ ಮಾರ್ಲೆ ಸುಧಾರಣೆಗಳನ್ನು 1909ರಲ್ಲಿ ಜಾರಿಗೊಳಿಸಲಾಯಿತು. 1909ರ ಭಾರತ ಕೌನ್ಸಿಲ್ ಕಾಯ್ದೆ ಅಂತ ಒಂದು ಹೆಸರಿದ್ರೆ ಇನ್ನೊಂದು ಹೆಸರು ಮಿಂಟೋ ಮಾರ್ಲೆ ಐತೆ. ಯಾವ ವರ್ಷ ಜಾರಿ ಬಂದದು? 1909ರಲ್ಲಿ. ಅಂದಿನ ಭಾರತದ ವೈಸ್ರಾಯ ಯಾರಿದ್ದರು ಅಂದರೆ ಭಾರತ ಗವರ್ನರ್ ಜನರಲ್ ಅಂದಂಗೆ ಯಾರಿದ್ದಾರೆ ಅಂದ್ರೆ ಅದು ಲಾರ್ಡ್ ಮಿಂಟೋ ಅವರಿದ್ದರು. ಅಂದಿನ ಭಾರತದ ರಾಜ್ಯ ಕಾರ್ಯದರ್ಶಿ ಯಾರಿದ್ದಾರೆ ಅಂದರೆ ಲಾರ್ಡ್ ಮಾರ್ಲೆ ಅವರಿದ್ದರು. ಹೀಗಾಗಿ ಇವರಿಬ್ಬರ ಹೆಸರನ್ನು ಕೂಡಿ ಮಿಂಟೋ ಮಾರ್ಲೆ ಸುಧಾರಣೆಗಳೆಂದು ಈ 1909ರ ಭಾರತೀಯ ಕೌನ್ಸಿಲ್ ಕಾಯ್ದೆ ಇದೆಯಲ್ಲ ಈ ಕಾಯ್ದೆಗಿರೋ ಇನ್ನೊಂದು ಹೆಸರೇ ಮಾರ್ಲೆ ಮಿಂಟೋ ಸುಧಾರಣೆಗೆ ಅಥವಾ ಮಿಂಟೋ ಮಾರ್ಲೆ ಸುಧಾರಣೆಗಳೆಂದು ಕೂಡ ಕರೆಯಲಾಗುತ್ತದೆ. ಈ ಕಾಯ್ದೆಯನ್ನು ಜಾರಿಗೊಳಿಸಿದ ಅಂದಿನ ಲಾರ್ಡ್ ಮಿಂಟೋನನ್ನು ಏನಂತ ಕರೀತಾ ಇದ್ರು? ಕೋಮುವಾದದ ಪಿತಾಮಹ ಎಂದು ಕರೆಯಲಾಯಿತು. ಯಾಕಪ್ಪ ಇವರನ್ನು ಕೋಮುವಾದದ ಪಿತಾಮಹ ಅಂತ ಕರೀತಾರಂದ್ರೆ ಈ ಕಾಯ್ದೆಯಲ್ಲಿ ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆಯನ್ನು ಒದಗಿಸಲಾಗಿತ್ತು. ಹಾಗಾಗಿ ಇವರನ್ನು ಕೋಮುವಾದದ ಪಿತಾಮಹ ಎಂದು
ಕರೆಯಲಾಗಿದೆ. ಮುಂದಿನ ಪ್ರಶ್ನೆ, 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಯಾವುದೇ ಮಗುವನ್ನು ಯಾವುದೇ ಕಾರ್ಖಾನೆ ಅಥವಾ ಗಣಿಯಲ್ಲಿ ಕೆಲಸ ಮಾಡಲು ಅಪಾಯಕಾರಿ ಉದ್ಯೋಗದಲ್ಲಿ ತೊಡಗಿಸಿಕೊಳ್ಳುವಂತಿರೆಂದು ತಿಳಿಸುವಿದೆ. ಅಂದರೆ 14 ವರ್ಷಕ್ಕಿಂತ ಏನು ಸಣ್ಣ ಮಕ್ಕಳು ಇರ್ತಾರಲ್ಲ ಅವರನ್ನು ನಾವು ಯಾವುದೇ ಕಾರ್ಖಾನೆ ಆಗಿರ್ಬೋದು, ಗಣಿಗಾರಿಕೆ ಆಗಿರ್ಬೋದು, ಇನ್ನೂ ಅಪಾಯಕಾರಿ ಸ್ಥಳಗಳಿರ್ತಲ್ಲ ಅಂತಲ್ಲಿ ನೇಮಿಸಿಕೊಳ್ಳುವಂತೇಳಿ ನಮ್ಮ ಸಂವಿಧಾನದ ಎಷ್ಟನೇ ವಿಧಿ ನಮಗೆ ತಿಳಿಸ್ತದೆ ಒಂದು ಕ್ವಶನ್ ಕೇಳಿದ್ದಾನೆ. 4 ವಿಧಿಗಳು ಕೊಟ್ಟಿದ್ದಾನೆ. ಯಾವ ಲೇಖನ ಅಥವಾ ವಿಧಿ ಅಂತ ಕರಿತೀವಿ ಯಾವುದಂದ್ರೆ ಅದು ಆಪ್ಷನ್ 1 ಇದೆಯಲ್ಲ 24ನೇ ವಿಧಿ. 24ನೇ ಲೇಖನ ಏನು ಹೇಳ್ತಪ್ಪ ಅಂದ್ರೆ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಉದ್ಯೋಗದಲ್ಲಿ ನೇಮಿಸಿಕೊಳ್ಳುವಂತಿಲ್ಲ. ಅದಕ್ಕಾಗಿ ನಮ್ಮ ಸರ್ಕಾರ 6ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣ ಕೂಡ ಕೊಡ್ತಾ ಇದೆ, ಹೌದಲ್ಲ. ಹಾಗಾಗಿ ಈ 24ನೇ ವಿಧಿ ಬಾಲ ಕಾರ್ಮಿಕ ನಿಷೇಧದ ಬಗ್ಗೆ ತಿಳಿಸುತ್ತದೆ. ಬಾಲ ಕಾರ್ಮಿಕ ನಿಷೇಧ ಕಾಯ್ದೆ ಇನ್ನೂ ಏನೇನು ಕ್ವಶನ್ ಬರ್ತಪ್ಪ ಇದ್ರ ಮೇಲೆ ಅಂದ್ರೆ, ಬಾಲ ಕಾರ್ಮಿಕ ನಿಷೇಧ ಕಾಯ್ದೆ ಜಾರಿಗೆ ಬಂದದ್ದು ಯಾವ ವರ್ಷ ಅಂದ್ರೆ 1986ರಲ್ಲಿ ಈ ಒಂದು ಕಾಯ್ದೆ ಜಾರಿಗೆ ಬಂದದ. ವಿಧಿ 24, ಬಟ್ ಕಾಯ್ದೆನ ಜಾರಿಗೆ ಬಂದದ್ದು 1986ರಲ್ಲಿ. ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಇದ್ದಾಗ ಈ ಕಾಯ್ದೆನ ಜಾರಿಗೊಳಿಸ್ತಾರೆ. ಇನ್ನು 6ರಿಂದ 14 ವರ್ಷ ವಯಸ್ಸಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡಬೇಕೆಂದು 2002ರಲ್ಲಿ 86ನೇ ತಿದ್ದುಪಡಿ ಮೂಲಕ ಜಾರಿಗೊಳಿಸಲಾಗಿದೆ. ನೋಡಿ ಸ್ನೇಹಿತರೆ, ಭಾರತ ಸರ್ಕಾರ ಅಥವಾ ರಾಜ್ಯ ಸರ್ಕಾರ 14 ವರ್ಷದ ಮಕ್ಕಳಿಗೆ ಏನು ಮಾಡಬೇಕು, ನಾವು ಉಚಿತವಾಗಿ ಮತ್ತು ಕಡ್ಡಾಯ ತಿಳಿಯಲಾಗಿದೆ ಶಿಕ್ಷಣ ಕೊಡಬೇಕಂತೇಳಿ ಎಷ್ಟನೇ ವಿಧಿಯಲ್ಲಿ ಆರ್ಟಿಕಲ್ 21A ನಾವು ಈ ಒಂದು ವಿಧಿಯನ್ನು ಸೇರಿಸಿದ್ದೇವೆ. ಯಾವಾಗ 2002ರಲ್ಲಿ. ಹೀಗಾಗಿ 14 ವರ್ಷಕ್ಕಿಂತ ಕಡಿಮೆ ಮಕ್ಕಳನ್ನು ನಾವು ಎಲ್ಲೇ ಒಂದು ಹೋಟೆಲ್ಗಳಲ್ಲಿ ಆಗಿರ್ಬೋದು, ಸಾರ್ವಜನಿಕ ಯಾವುದೇ ಒಂದು ಕೆಲಸಕ್ಕೆ ನಾವು ನೇಮಿಸಿಕೊಳ್ಳುವಂತಲೇ ಆರ್ಟಿಕಲ್ 24 ಹೇಳ್ತದೆ. ಮುಂದಿನ ಪ್ರಶ್ನೆ, ವಸಂತ ಕಾಲದ ನಾಟಕೀಯ ಸಾಂಸ್ಕೃತಿಕ ಹಬ್ಬವಾದ ರೋಂಗಾಲಿ ಬಿಹುವನ್ನು ಯಾವ ಭಾರತೀಯ ರಾಜ್ಯ ಆಚರಿಸುತ್ತದೆ? ಅಂದರೆ ಒಂದು ಹಬ್ಬ ಇದೆ, ಯಾವುದದು ರೋಂಗಾಲಿ ಬಿಹು ಅಂತ ಒಂದು ಹಬ್ಬ ಇದೆಯಲ್ಲ, ಇದು ಯಾವ ರಾಜ್ಯದಲ್ಲಿ ಆಚರಿಸ್ತಾರೆ ಅಂತ ಒಂದು 4 ರಾಜ್ಯಗಳ ಹೆಸರು ಕೊಟ್ಟಿದ್ದಾನೆ. ಯಾವ ರಾಜ್ಯ ಅಂದರೆ ಇದರಲ್ಲಿ ನೋಡಿ 4 ಆಪ್ಷನ್ ಇವೆ. 4ರಲ್ಲಿ ಸರಿ ಉತ್ತರ ಆಪ್ಷನ್ 4 ಇದೆಯಲ್ಲ, ಅಸ್ಸಾಂ ರಾಜ್ಯದಲ್ಲಿ. ಏನು ಈಶಾನ್ಯ ರಾಜ್ಯಗಳಲ್ಲಿ ಒಂದಾದ ಅಸ್ಸಾಂ ರಾಜ್ಯದಲ್ಲಿ ರೋಂಗಾಲಿ ಬಿಹು ಹಬ್ಬ ಅಥವಾ ಬಿಹು ಉತ್ಸವನ ಕರಿತೀವಲ್ಲ, ಇದನ್ನು ಈ ರಾಜ್ಯದಲ್ಲಿ ನಾವು ಆಚರಿಸುತ್ತೇವೆ ಅಂತ ಹೇಳ್ತೀವಿ. ಇನ್ನು ಏನಪ್ಪ ಇದರ ಮೇಲೆ ಹಬ್ಬಗಳ ಮೇಲೆ ಏನೇನು ಕೇಳ್ತಾನಂದ್ರೆ, ಕೆಲವೊಂದು ಪ್ರಮುಖ ಹಬ್ಬಗಳ ಮೇಲೆ ಆಲ್ರೆಡಿ ಕ್ವಶನ್ ಕೇಳಿದ್ದಾನೆ. ಯಾವಪ್ಪ ಪ್ರಮುಖ ಹಬ್ಬಗಳು ನೋಡಿದ್ರೆ ಓಣಂ ಅಂತ ಕರಿತೀವಿ. ಯಾವ ರಾಜ್ಯ ಅದು? ಕೇರಳ ರಾಜ್ಯದಲ್ಲಿ. ಪೊಂಗಲ್ ತಮಿಳುನಾಡಿನಲ್ಲಿ. ಹಾರ್ನ್ಬಿಲ್ ಹಬ್ಬ ಅಥವಾ ಉತ್ಸವ ಅಂತ ಕರಿತೀವಿ ನಾಗಾಲ್ಯಾಂಡ್ ರಾಜ್ಯದಲ್ಲಿ. ಆಮೇಲೆ ಬಸ್ತಾರ್ ದಸರಾ ಅಂತ ಕರಿತೀವಿ ಛತ್ತೀಸ್ಗಢದಲ್ಲಿ. ಇನ್ನು ಮೈಸೂರು ದಸರಾ ಅಂತ ಹೇಳ್ತೀವಿ ನಮ್ಮ ಕರ್ನಾಟಕದಲ್ಲಿ ಆಚರಿಸುವಂಥ ಒಂದು ಹಬ್ಬ ಆಗಿದೆ. ಈ ರೀತಿ ಹಬ್ಬಗಳ ಮೇಲೂ ಕೂಡ ವಿವಿಧ ಎಕ್ಸಾಮ್ಲಿ ಪ್ರಶ್ನೆ ಕೇಳಿದಾನೆ, ಅವು ಕೂಡ ನಾವು ಓದಬೇಕಾಗುತ್ತದೆ. ಮುಂದಿನ ಪ್ರಶ್ನೆ, ನಂದಾದೇವಿ ಜೈವಿಕ ಸಂರಕ್ಷಣಾ ತಾಣವು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ನಂದಾದೇವಿ ಜೈವಿಕ ಸಂರಕ್ಷಣಾ ತಾಣವು ಯಾವ ರಾಜ್ಯದಲ್ಲಿ ಇದು ಕಾಣಿಸ್ತದೆ ಒಂದು ಕ್ವಶನ್ ಕೇಳಿದಾನೆ. 4 ಪ್ರಮುಖ ರಾಜ್ಯಗಳನ್ನು ಕೊಟ್ಟಾನೆ. ಯಾವ ರಾಜ್ಯ ಅಂದ್ರದು ಆಪ್ಷನ್ 2 ಇದೆಯಲ್ಲ, ಉತ್ತರಾಖಂಡ. ಈ ಉತ್ತರಾಖಂಡ ರಾಜ್ಯದಲ್ಲಿ ಈ ನಂದಾದೇವಿ ಜೈವಿಕ ಸಂರಕ್ಷಣಾ ತಾಣವು ಕಂಡುಬರುತ್ತದೆ. ಸ್ನೇಹಿತರೆ, ಇದೇ ರೀತಿ ಭಾರತದಲ್ಲಿ ಪ್ರಮುಖ ಜೈವಿಕ ಸಂರಕ್ಷಣಾ ತಾಣವೇ ಅವಕೂರು ಕುರಿತು ನಾವು ಓದಬೇಕಾಗ್ತದೆ. ಯಾಕಂದರೆ ಅವಕೂರ ಮೇಲೂ ಕ್ವಶನ್ ಕೇಳಿದಾನೆ ಆಲ್ರೆಡಿ, ಬಟ್ ಇದು ಇರೋದಲ್ಲಿ ಉತ್ತರಾಖಂಡದಲ್ಲಿ. ಮುಂದಿನ ಪ್ರಶ್ನೆ, ನರ್ಮದಾ ಮಧ್ಯ ಭಾರತದಲ್ಲಿನ ಒಂದು ನದಿಯಾಗಿದ್ದು ಅದು ರಾಜ್ಯದಲ್ಲಿ ಡ್ಯಾಶ್ ರಾಜ್ಯದಲ್ಲಿ ಅರಬ್ಬಿ ಸಮುದ್ರಕ್ಕೆ ಹರಿಯುತ್ತದೆ. ಅಂದರೆ ನರ್ಮದಾ ನದಿ ಐತಲ್ಲ, ಅದು ಉಗಮ ಆಗೋದು ಒಂದು ಕಡೆ ಆದರೆ ಯಾವ ರಾಜ್ಯದ ಮೂಲಕ ಅರಬ್ಬಿ ಸಮುದ್ರನ ಸೇರುತ್ತದೆ? ಏನು ಸ್ನೇಹಿತರೆ, ಭಾರತ ನೋಡಿ ಭಾರತ ಅರ್ಧ ಮ್ಯಾಪ್ ನೋಡಿದ್ರೆ ಭಾರತದಲ್ಲಿ ಹುಟ್ಟುವ ಎಲ್ಲ ನದಿಗಳು ಒಂದು ಬಂಗಾಳ ಕೊಲ್ಲಿ ಸೇರಬೇಕು, ಇನ್ನೊಂದು ಅರಬ್ಬಿ ಸಮುದ್ರ ಸೇರ್ತವೆ. ಬಟ್ ನರ್ಮದಾ ನದಿ ಕೂಡ ಸೇರುವಂಥದ್ದು ಎಲ್ಲಿ? ಅರಬ್ಬಿ ಸಮುದ್ರಕ್ಕೆ ಹೋಗ್ತದಲ್ಲ. ಹಾಗಾದ್ರೆ ಯಾವ ರಾಜ್ಯದ ಮೂಲಕ ಇದು ಅರಬ್ಬಿ ಸಮುದ್ರಕ್ಕೆ ಹೋಗ್ತದೆ ಒಂದು ಕ್ವಶನ್ ಕೇಳಿದ್ದಾನೆ. ಯಾವ ರಾಜ್ಯ ಅಂದರೆ ಅದು ಆಪ್ಷನ್ 3 ಇದೆಯಲ್ಲ, ಗುಜರಾತ್ ರಾಜ್ಯ ಮೂಲಕ. ಗುಜರಾತ್ ರಾಜ್ಯದಲ್ಲಿ ತನ್ನ ಹರಿದು ಕೊನೆಯದಾಗಿ ಗುಜರಾತ್ ರಾಜ್ಯದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುವಂಥ ನದಿ ಯಾವುದದು? ನರ್ಮದಾ ನದಿ ಅಂತೇಳಿ ಕರಿತೇವೆ.
ಏನಪ್ಪ ನರ್ಮದಾ ನದಿ ಮೇಲೆ ಇನ್ನೂ ಏನೇನು ಪ್ರಶ್ನೆಗಳನ್ನು ಕೇಳಿದೆ ನೋಡಿದ್ರೆ ನರ್ಮದಾ ನದಿ ಉಗಮ ಎಲ್ಲಿ ಹುಡುಕ್ತದಪ್ಪ ಅಂದಿರೋದು ಅಮರಕಂಟಕ, ವಿಂಧ್ಯ ಪರ್ವತಗಳ ಒಂದು ಅಮರಕಂಟಕ ಅನ್ನೋ ಸ್ಥಳದಲ್ಲಿ ನರ್ಮದಾ ನದಿ ಉಗಮವಾಗುತ್ತದೆ. ಇನ್ನು ಪಶ್ಚಿಮ ದಿಕ್ಕಿಗೆ ಹರಿಯುವ ಅತಿ ಉದ್ದವಾದ ನದಿಯಾಗಿದೆ. ಅಂದರೆ ಸ್ನೇಹಿತರೆ, ಭಾರತದಲ್ಲಿ ಹರಿಯುವ ನದಿಗಳು ಒಂದು ಪೂರ್ವ ದಿಕ್ಕಿಗೆ, ಇನ್ನೊಂದು ಪಶ್ಚಿಮ ದಿಕ್ಕಿಗೆ. ಪಶ್ಚಿಮ ದಿಕ್ಕಿಗೆ ಹರಿಯುವಂಥ ಅತಿ ಉದ್ದವಾದ ನದಿ ಅಂದರೆ ಅದು ನರ್ಮದಾ ನದಿ ಅಂತ ಕರಿತೀವಿ. ಕ್ವಶನ್ ಏನಾದರೂ ಪಶ್ಚಿಮ ದಿಕ್ಕಿಗೆ ಅಂತ ಕೇಳಿದ್ರೆ ನರ್ಮದಾ ನದಿ, ಇಡೀ ಭಾರತದಲ್ಲಿ ಹರಿಯುವ ಅತಿ ಉದ್ದವಾದ ನದಿ ಅಂದರೆ ಅದು ಗಂಗಾ ನದಿ ಅಂತ ನಾವು ಹೇಳ್ತೀವಿ. ಇನ್ನು ಭಾರತವನ್ನು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಎಂದು ವಿಭಜಿಸುವ ನದಿ ಅಂತ ಯಾವುದು ಕ್ವಶನ್ ಕೇಳಿದಾನೆ, ಯಾವುದಂದ್ರೆ ಅದು ನರ್ಮದಾ ನದಿ ಅಂತ ಕರಿತೀವಿ. ಏನು ನರ್ಮದಾ ನದಿ ಕಾಳಗ ಉತ್ತರ ಭಾರತದ ರಾಜ್ಯ ಆದಂಥ ಹರ್ಷವರ್ಧನ, ದಕ್ಷಿಣ ಭಾರತ ರಾಜ್ಯ ಇಮ್ಮಡಿ ಪುಲಿಕೇಶಿ ನಡುವೆ ನಡೆದಿತ್ತಲ್ಲ, ಇದೇ ನರ್ಮದಾ ನದಿ ದಂಡೆಯ ಮೇಲೆ. ಹಾಗಾಗಿ ಇದು ಇಡೀ ಭಾರತವನ್ನು ಎರಡು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಆಗಿ ವಿಭಜಿಸುತ್ತದೆ. ಹಾಗಾದರೆ ಈ ನದಿಯು ಎಷ್ಟು ರಾಜ್ಯಗಳು ಹರಿಯುತ್ತದೆ ಅಂದರೆ ಇದು ಮಧ್ಯಪ್ರದೇಶ, ಗುಜರಾತ, ಮಹಾರಾಷ್ಟ್ರ 3 ರಾಜ್ಯಗಳು ಹರಿಯುತ್ತದೆ. ಬಟ್ ಕೊನೆಯದಾಗಿ ಗುಜರಾತ್ ರಾಜ್ಯದ ಮೂಲಕ ಇದು ಏನಾಗ್ತದೆ ಅರಬ್ಬಿ ಸಮುದ್ರವನ್ನು ಸೇರ್ತದೆ ನಾವು ಹೇಳ್ತೀವಿ. ಭಾರತದಲ್ಲಿ ಅತ್ಯಂತ ವಿವಾದಾತ್ಮಕ ನದಿ, ಯಾಕಂದ್ರೆ ಈ ಎಲ್ಲ ರಾಜ್ಯಗಳು ನೀರಿಗಾಗಿ ಬಡದಾಡ್ತವೆ. ಹೀಗಾಗಿ ನರ್ಮದಾ ನದಿ ಪ್ರಾಧಿಕಾರಕ್ಕೆ ಒಂದು ನೇಮಕ ಮಾಡ್ಯಾರ. ಯಾವಾಗಂದ್ರೆ ಇದು 1969 ಒಂದು ಕಮಿಟಿ ನೇಮಕ ಮಾಡ್ಯಾರ, ಯಾವ ರಾಜ್ಯಕ್ಕೆ ಎಷ್ಟು ನೀರು ಹಂಚಿಕೆ ಮಾಡಬೇಕಂತೇಳಿ. ಸ್ನೇಹಿತರೆ, ಇದು ಇವತ್ತಿನ ಒಂದು ಟಾರ್ಗೆಟ್ 1000 ಕ್ವಶನನ್ನು 2ನೇ ವಿಡಿಯೋ ಅಂತ ಹೇಳ್ತೇವೆ ಸ್ನೇಹಿತರೆ. ಇನ್ನು ನಾಳೆ 3ನೇ ವಿಡಿಯೋ ಬರ್ತದೆ. ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಸಬ್ಸ್ಕ್ರೈಬ್ ಮಾಡಿ.